ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಇವತ್ತಿನ ಕ್ಲಾಸಲ್ಲಿ ನಾವು ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಬರುವಂತಹ MCQsನ ನೋಡ್ತಾ ಇದ್ದೀವಿ. ಫಸ್ಟ್ ಕ್ವಶನ್ ಬಂದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಆಪ್ಷನಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸ್ನೋಬಾಲ್ ಸ್ಯಾಂಪ್ಲಿಂಗ್ ಆ್ಯಂಡ್ ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್ ಆ್ಯಂಡ್ ಸ್ಟ್ಯಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಬರುತ್ತೆ. ಇದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಬಂದು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಕಾಂಪ್ಲೆಕ್ಸ್ ರ್ಯಾಂಡಮ್, ಕ್ಲಸ್ಟರ್ ಸ್ಯಾಂಪ್ಲಿಂಗ್, ಮಲ್ಟಿಸ್ಟೇಜ್ ಸ್ಯಾಂಪ್ಲಿಂಗ್ ಆ್ಯಂಡ್ ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್ ಆ್ಯಂಡ್ ಸ್ಟ್ಯಾಟಿಫೈಡ್ ಸ್ಯಾಂಪ್ಲಿಂಗ್ ಇದೆಲ್ಲವೂ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಬರೋದು. ಇಲ್ಲಿ ಆಪ್ಷನಲ್ಲಿ ಇರೋದ್ರಲ್ಲಿ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಏನಾಗುತ್ತೆ, ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಸ್ನೋಬಾಲ್ ಸ್ಯಾಂಪ್ಲಿಂಗ್. ನೆಕ್ಸ್ಟ್ ಕ್ವಶನ್ ಬಂದು ಪ್ಲೆಗರಿಸಮ್ ಇನ್ ರಿಸರ್ಚ್ ಇನ್ವಾಲ್ವ್ಸ್ ಅಂತ ಕೇಳ್ತಿದ್ದಾರೆ. ಯೂಸಿಂಗ್ ಅದರ್ಸ್ ಐಡಿಯಾಸ್ ಆ್ಯಂಡ್ ವರ್ಕ್ ವಿತೌಟ್ ಪ್ರಾಪರ್ ಅಟ್ರಿಬ್ಯೂಷನ್ ಆ್ಯಂಡ್ ಕೊಲಾಬ್ರೇಟಿಂಗ್ ವಿತ್ ಫೆಲೋ ರಿಸರ್ಚರ್ಸ್ ಆನ್ ಎ ಪ್ರಾಜೆಕ್ಟ್. ಥರ್ಡ್ ಆಪ್ಷನ್ ಬಂದು ಇನ್ಕ್ಲೂಡಿಂಗ್ ಪರ್ಸನಲ್ ಒಪಿನಿಯನ್ಸ್ ಇನ್ ದ ಡಿಸ್ಕಷನ್ ಸೆಷನ್ ಆ್ಯಂಡ್ ಫೋರ್ತ್ ಬಂದು ಪ್ರೊವೈಡಿಂಗ್ ಪ್ರಾಪರ್ ಸಿಟೇಷನ್ ಫಾರ್ ಆಲ್ ಸೋರ್ಸ್ ಯೂಸ್ಡ್. ಸಂಶೋಧನೆಯಲ್ಲಿ ಕೃತಿ ಚೌರ್ಯವು ಅಂದರೆ ಪ್ಲೆಗಿರಿಸಮ್ ಇದನ್ನು ಒಳಗೊಂಡಿರುತ್ತೆ ಅಂತ ಕೇಳ್ತಿದ್ದಾರೆ. ಯಾವುದನ್ನು ಒಳಗೊಂಡಿದೆ ಅಂದರೆ ಸರಿಯಾದ ಅಟ್ರಿಬ್ಯೂಷನ್ ನೀಡದೆ ಬೇರೆಯವರ ಯೋಚನೆಗಳನ್ನು ಅಥವಾ ಆಲೋಚನೆಗಳನ್ನು ಮತ್ತು ಕಾರ್ಯಗಳನ್ನು ಬಳಸಿಕೊಳ್ಳೋದು. ಸೆಕೆಂಡ್ ಆಪ್ಷನ್ ಬಂದು ಒಂದು ಪ್ರಾಜೆಕ್ಟ್ಗಾಗಿ ಸಹ ಸಂಶೋಧನೆಯರೊಂದಿಗೆ ಸಹಭಾಗಿತ್ವ ಮಾಡಿಕೊಳ್ಳೋದು. ಥರ್ಡ್ ಆಪ್ಷನ್ ಬಂದು ಚರ್ಚೆಯ ವಿಭಾಗದಲ್ಲಿ ವೈಯಕ್ತಿಕ ಅಭಿಪ್ರಾಯಗಳನ್ನು ಸೇರಿಸೋದು. ಲಾಸ್ಟ್ ಆಪ್ಷನ್ ಬಂದು ಬಳಸಿದ ಎಲ್ಲ ಸಂಪನ್ಮೂಲಗಳ ಸರಿಯಾದ ಉಲ್ಲೇಖವನ್ನು ಒದಗಿಸುವುದು. ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದು ಫಸ್ಟ್ ಒನ್ ಆಗುತ್ತೆ, ಯೂಸಿಂಗ್ ಅದರ್ ಐಡಿಯಾಸ್ ಆ್ಯಂಡ್ ವರ್ಕ್ ವಿತೌಟ್ ಪ್ರಾಪರ್ ಅಟ್ರಿಬ್ಯೂಷನ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಕಂಡಕ್ಟಿಂಗ್ ರಿಸರ್ಚ್. ಇಲ್ಲಿ ರಿಸರ್ಚ್ನ ಮಾಡಬೇಕಾದ್ರೆ ಸಂಶೋಧನೆಯನ್ನು ಕೈಗೊಳ್ಳುವಾಗ ಸರಿಯಾದ ಕ್ರಮ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಡಾಟಾ ಕಲೆಕ್ಷನ್, ಡಾಟಾ ಅನಲೈಸಿಸ್, ಫಾರ್ಮುಲೇಟಿಂಗ್ ಎ ರಿಸರ್ಚ್ ಕ್ವಶನ್ ಆ್ಯಂಡ್ ರೈಟಿಂಗ್ ದ ಲಿಟ್ರೇಚರ್ ರಿವ್ಯೂ. ಯಾವ್ದು ಬರುತ್ತೆ ನೀವು ನೋಡಿ, ಕ್ವಶನ್ಸ್ ಯಾವುದ್ರ ಮೇಲೆ ಕೇಳ್ತಿದ್ದಾರೆ ಅನ್ನೋದು ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಿ ಸ್ಟೆಪ್ಸ್ ಆಫ್ ರಿಸರ್ಚ್ ಮೇಲೆ ಕ್ವಶನ್ ಬಂದಿದೆ ಅಂದರೆ ದತ್ತಾಂಶ ಸಂಗ್ರಹಣೆ ಫಸ್ಟ್ ಮಾಡೋದಾ ಅಥವಾ ದತ್ತಾಂಶ ವಿಶ್ಲೇಷಣೆನ ಅಥವಾ ಸಂಶೋಧನಾ ಪ್ರಶ್ನೆಗಳನ್ನ ರೂಪಿಸೋದಾ ಅಥವಾ ಸಂಬಂಧಿಸಿದ ಸಾಹಿತ್ಯದ ಪರಾಮರ್ಶೆಯನ್ನು ಮಾಡಿಕೊಳ್ಳೋದಾ, ಯಾವುದು ಫಸ್ಟ್ ಆಗುತ್ತೆ ಆ್ಯಂಡ್ ಯಾವುದು ನೆಕ್ಸ್ಟ್ ಮಾಡಬೇಕು ರಿಸರ್ಚಲ್ಲಿ ಅನ್ನೋದು ನೀವು ನೋಡ್ಕೋಬೇಕು. ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದು ಥರ್ಡ್ ಒನ್ ಆಗುತ್ತೆ. ಅಂದರೆ ಥರ್ಡ್ ಅಂತಂದರೆ ಫಸ್ಟು ಫಾರ್ಮುಲೇಟಿಂಗ್ ದ ರಿಸರ್ಚ್ ಕ್ವಶನ್ ಇದು ಮಾಡಬೇಕು, ಆಮೇಲೆ ನೆಕ್ಸ್ಟ್ ಬಂದು ರೈಟಿಂಗ್ ದ ಲಿಟ್ರೇಚರ್ ರಿವ್ಯೂ ಮಾಡಬೇಕು ಆ್ಯಂಡ್ ಡಾಟಾ ಕಲೆಕ್ಷನ್ ಮಾಡಬೇಕು. ಆ ಕಲೆಕ್ಟ್ ಮಾಡಿರುವಂಥ ಡಾಟಾನ ಲಾಸ್ಟಲ್ಲಿ ಅನಲೈಸ್ ಮಾಡಬೇಕು. ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ, ದಟ್ ಈಸ್ ಥರ್ಡ್ ಒನ್. ನೆಕ್ಸ್ಟ್ ಕ್ವಶನ್ ಬಂದು ಇನ್ ಎ ರಿಸರ್ಚ್ ಸ್ಟಡಿ ಇನ್ವೆಸ್ಟಿಗೇಟಿಂಗ್ ದ ಎಫೆಕ್ಟ್ ಆಫ್ ಎ ನ್ಯೂ ಡ್ರಗ್ ಆನ್ ಬ್ಲಡ್ ಪ್ರೆಷರ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೆಪ್ ಇನ್ವಾಲ್ವ್ಸ್ ರೀಕ್ರೆಟಿಂಗ್ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಕಲೆಕ್ಟಿಂಗ್ ರಿಲೆವೆಂಟ್ ಇನ್ಫಾರ್ಮೇಷನ್. ಇಲ್ಲಿ ರಕ್ತದೊತ್ತಡದ ಮೇಲೆ ಹೊಸ ಔಷಧದ ಪರಿಣಾಮವನ್ನು ತನಿಖೆ ಮಾಡುವ ಸಂಶೋಧನಾ ಅಧ್ಯಯನದಲ್ಲಿ ಈ ಕೆಳಗಿನ ಯಾವ ಹಂತದಲ್ಲಿ ಭಾಗವಹಿಸುವವರನ್ನು ನೇಮಿಸಿಕೊಳ್ಳುವುದು ಮತ್ತು ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವುದು ಒಳಗೊಂಡಿರುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ಆಪ್ಷನಲ್ಲಿ ಬಂದು ಡಾಟಾ ಅನಲೈಸಿಸ್ ಆಗಿದೆ ಆ್ಯಂಡ್ ಹೈಪೋಥಿಸಿಸ್ ಟೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಲಿಟ್ರೇಚರ್ ರಿವ್ಯೂ ಆ್ಯಂಡ್ ಡಾಟಾ ಕಲೆಕ್ಷನ್ ಅಂದರೆ ಡಾಟಾ ವಿಶ್ಲೇಷಣೆ, ಊಹೆಯ ಪರೀಕ್ಷೆ, ಸಾಹಿತ್ಯ ವಿಮರ್ಶೆ ಮತ್ತು ಡೇಟಾ ಸಂಗ್ರಹಣೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದು ಡಿ ಆಗುತ್ತೆ, ಡೇಟಾ ಕಲೆಕ್ಷನ್. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಇನ್ಕ್ಲೂಡಿಂಗ್ ರೆಫರೆನ್ಸ್ ಆ್ಯಂಡ್ ಸಿಟೇಷನ್ಸ್ ಇನ್ ಎ ರಿಸರ್ಚ್ ಪೇಪರ್. ಫಸ್ಟ್ ಆಪ್ಷನ್ ಬಂದು ಟು ಮೇಕ್ ದ ಪೇಪರ್ ಮೋರ್ ವಿಜುವಲ್ ಅಪೀಲಿಂಗ್, ಟು ಗಿವ್ ಕ್ರೆಡಿಟ್ ಟು ದ ವರ್ಕ್ ಆ್ಯಂಡ್ ಐಡಿಯಾಸ್ ಆಫ್ ಅದರ್ ರಿಸರ್ಚರ್ಸ್. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಬಂದು ಟು ಇನ್ಕ್ರೀಸ್ ದ ವರ್ಡ್ ಕೌಂಟ್ ಆಫ್ ದ ಪೇಪರ್. ಆ್ಯಂಡ್ ಲಾಸ್ಟ್ ಆಪ್ಷನ್ ಬಂದು ಟು ಶೋ ದ ನಂಬರ್ ಆಫ್ ರೆಫರೆನ್ಸ್ ಯೂಸ್ಡ್ ಬೈ ದ ಆಥರ್. ಸಂಶೋಧನಾ ಪ್ರಬಂಧದಲ್ಲಿ ಉಲ್ಲೇಖಗಳು ಮತ್ತು ಉದ್ಭುತಗಳನ್ನು ಸೇರಿಸುವ ಮುಖ್ಯ ಉದ್ದೇಶ ಏನು ಅಂತ ಕೇಳ್ತಿದ್ದಾರೆ. ಕಾಗದವನ್ನು ದೃಷ್ಟಿಗೆ ಹೇಗೆ ಆಕರ್ಷಿಸುವುದು, ಇತರ ಸಂಶೋಧಕರ ಕೆಲಸ ಮತ್ತು ಆಲೋಚನೆಗಳಿಗೆ ಮುನ್ನುಡಿ ನೀಡುವುದಾಗಿರುತ್ತಾ ಅಥವಾ ಕಾಗದದ ಪದಗಳ ಸಂಖ್ಯೆಯನ್ನು ಹೆಚ್ಚಿಸುವುದು. ಆ್ಯಂಡ್ ಲಾಸ್ಟ್ ಆಪ್ಷನ್ ಬಂದು ಲೇಖಕರು ಬಳಸಿದ ಉಲ್ಲೇಖಗಳ ಸಂಖ್ಯೆಯನ್ನು ತೋರಿಸುವುದು. ಯಾವುದು ಕರೆಕ್ಟ್ ಆಗುತ್ತೆ ಆನ್ಸರ್ ಅಂದರೆ ಸೆಕೆಂಡ್ ಒನ್ ಆಗುತ್ತೆ, ಟು ಗಿವ್ ಕ್ರೆಡಿಟ್ ಟು ದ ವರ್ಕ್ ಆ್ಯಂಡ್ ಐಡಿಯಾಸ್ ಆಫ್ ಅದರ್ ರಿಸರ್ಚರ್ಸ್. ವೆನ್ ಎ ರಿಸರ್ಚರ್ ಪ್ರಾಬ್ಲಮ್ ಈಸ್ ರಿಲೇಟೆಡ್ ಟು ಹೆಟ್ರೋಜಿನಿಯಸ್ ಪಾಪ್ಯುಲೇಷನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೋಸ್ಟ್ ಸುಟೇಬಲ್ ಸ್ಯಾಂಪ್ಲಿಂಗ್ ಮೆಥಡ್ ಅಂತ ಕೇಳ್ತಿದ್ದಾರೆ. ಕ್ಲಸ್ಟರ್ ಸ್ಯಾಂಪ್ಲಿಂಗ ಅಥವಾ ಸ್ಟ್ರಾಟಿಸ್ಫೈಡ್ ಸ್ಯಾಂಪ್ಲಿಂಗ ಆ್ಯಂಡ್ ಕನ್ವೀನಿಯಂಟ್ ಸ್ಯಾಂಪ್ಲಿಂಗ್, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ. ಅಂದರೆ ಇಲ್ಲಿ ಸಂಶೋಧನಾ ಸಮಸ್ಯೆಯೊಂದು ವೈವಿಧ್ಯಮಯ ಜನಸಂಖ್ಯೆಗೆ ಸಂಬಂಧಿಸಿದಾಗ ಈ ಕೆಳಗಿನ ಮಾದರಿಯ ವಿಧಾನಗಳಲ್ಲಿ ಯಾವುದು ಅತ್ಯಂತ ಸೂಕ್ತವಾಗಿರುತ್ತೆ ಅಂತೆ. ಸಮುದಾಯ ಮಾದರಿನ ಅಥವಾ ಶ್ರೇಣೀಕೃತ ಮಾದರಿನ ಅಥವಾ ಅನುಕೂಲಕರ ಮಾದರಿನ ಅಥವಾ ಸರಳ ಯಾದೃಚ್ಛೀಕೃತ ಮಾದರಿನ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಸ್ಟ್ರಾಟಿಸ್ಫೈಡ್ ಸ್ಯಾಂಪ್ಲಿಂಗ್, ದಟ್ ಈಸ್ ಶ್ರೇಣೀಕೃತ ಮಾದರಿ ಅಂತ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ನೆಟ್ನೋಗ್ರಫಿ. ಡಿಜಿಟಲ್ ಇನ್ವೆಸ್ಟಿಗೇಷನ್, ಮಾರ್ಕೆಟ್ ರಿಸರ್ಚ್ ಆಫ್ ನೆಟಿಜೆನ್ಸ್, ಸೋಷಿಯಲ್ ಮೀಡಿಯಾ ರಿಸರ್ಚ್, ಆನ್ಲೈನ್ ಎಥನೋಗ್ರಫಿ ರಿಸರ್ಚ್. ಇಲ್ಲಿ ನೆಟ್ನೋಗ್ರಫಿ ಅಂತಂದರೆ ಡಿಜಿಟಲ್ ಅನ್ವೇಷಣೆನ ಅಥವಾ ನೆಟಿಜೆನ್ಸ್ಗಳ ಮಾರುಕಟ್ಟೆ ಸಂಶೋಧನೆ, ಸಾಮಾಜಿಕ ಮಾಧ್ಯಮ ಸಂಶೋಧನೆ, ಆನ್ಲೈನ್ ಜನಾಂಗಶಾಸ್ತ್ರದ ಸಂಶೋಧನೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ನೆಟ್ನೋಗ್ರಫಿ ಅಂತಂದರೆ ಆನ್ಲೈನ್
ಎಥನೋಗ್ರಫಿ ರಿಸರ್ಚ್ ಅಂತ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಬಂದು ವಾಟ್ ಈಸ್ ವೇರಿಯೇಬಲ್. ವೇರಿಯೇಬಲ್ ಅಂದರೆ ಚಲಕ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಕನ್ಸ್ಟ್ರಕ್ಟ್ ಆ್ಯಂಡ್ ಎಸ್ಟಾಬ್ಲಿಷ್ ರಿಲೇಷನ್ಶಿಪ್, ಹೈಪೋಥೆಸಿಸ್, ಮೆಸರೇಬಲ್, ಅಟ್ರಿಬ್ಯೂಟ್. ಇಲ್ಲಿ ಚಲಕ ಸಂಯೋಜಿಸುವ, ಸಂಭವ್ಯ ಸಮರ್ಥನೆ, ಪ್ರಾಕಲ್ಪನೆಗಳು ಅಥವಾ ಅಳೆಯಬಹುದಾದ ಗುಣ ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತಂದರೆ ಮೆಸರೇಬಲ್ ಅಟ್ರಿಬ್ಯೂಟ್ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ಆಲ್ಸೋ ನೋನ್ ಆ್ಯಸ್ ರೀಪ್ರೆಸೆಂಟೇಟಿವ್ ಸ್ಯಾಂಪಲ್ ಅಂತ ಕೇಳ್ತಿದ್ದಾರೆ. ಪ್ರಾತಿನಿಧಿಕ ನಮೂದನೆಯನ್ನು ಏನೆಂದು ಕರೆಯುತ್ತೇವೆ ಅಂತ. ಸೊ ಇಲ್ಲಿ ಆಪ್ಷನಲ್ಲಿ ಬಂದು ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್, ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಕೋಟಾ ಸ್ಯಾಂಪ್ಲಿಂಗ್, ಸ್ನೋಬಾಲ್ ಸ್ಯಾಂಪ್ಲಿಂಗ್. ಇಲ್ಲಿ ಅಸಂಭವನೀಯ ನಮೂನೆ, ಸಂಭವನೀಯ ನಮೂನೆ, ಕೋಟಾ ನಮೂನೆ, ಸ್ನೋಬಾಲ್ಸ್ ನಮೂನೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಸೆಕೆಂಡ್ ಆಪ್ಷನ್ ಆಗುತ್ತೆ, ಬಿ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಲಾಸ್ಟ್ ಕ್ವಶನ್ ಬಂದು ವಿಚ್ ಇಸ್ ದ ಪ್ರೊಸೆಸ್ ನಾಟ್ ನೀಡೆಡ್ ಇನ್ ಎಕ್ಸ್ಪಿರಿಮೆಂಟಲ್ ರಿಸರ್ಚ್. ಆಪ್ಷನ್ ಬಂದು ಮ್ಯಾನಿಪುಲೇಷನ್ ಆ್ಯಂಡ್ ರೆಪ್ಲಿಕೇಶನ್, ಕಂಟ್ರೋಲಿಂಗ್, ಅಬ್ಸರ್ವೇಷನ್, ಆಬ್ಸೆನ್ಸ್ ಆಫ್ ಟ್ರೀಟ್ಮೆಂಟ್ ಗ್ರೂಪ್. ಅಂದರೆ ಇಲ್ಲಿ ಈ ಕೆಳಗಿನ ಯಾವ ಪ್ರಕ್ರಿಯೆಯು ಪ್ರಯೋಗಾತ್ಮಕ ಸಂಶೋಧನೆಗೆ ಅನಾವಶ್ಯಕವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಯಾವುದು ಅಗತ್ಯವಿಲ್ಲ ಅಂತಂದರೆ ವ್ಯತ್ಯಾಸಗೊಳಿಸುವ ಮತ್ತು ಪುನರಾವರ್ತನೆ, ನಿಯಂತ್ರಿಸುವುದು, ಅವಲೋಕನ ಆ್ಯಂಡ್ ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು. ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದು ಡಿ ಆಗುತ್ತೆ, ಆಬ್ಸೆನ್ಸ್ ಆಫ್ ಟ್ರೀಟ್ಮೆಂಟ್ ಗ್ರೂಪ್. ಇಷ್ಟೊತ್ತು ನಾವು ಓದಿದ್ದು ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ 10 MCQ ಕ್ವಶನ್ಸ್ನ. ಸೊ ಯಾವ ಕ್ವಶನ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಆ ಕಾನ್ಸೆಪ್ಟ್ನ ಜಾಸ್ತಿ ರಿವೈಸ್ ಮಾಡಿ ಆದಷ್ಟು MCQಸ್ನ ಸಾಲ್ವ್ ಮಾಡ್ಕೊಂಡು ಹೋಗಿ ಪೇಪರ್ನ ಈಸಿ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ MCQs ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.